ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಂಧಲೇಪನದಿಂದ ಆಗಿದಂಥ ಇನ್ನೊಂದು ಪವಾಡ. ನಾನು ಗಂಧಲೇಪನದ ಇದು ಪೂಜಾ ವ್ರತವನ್ನು ಹೇಳಿದ್ದೆ, ಮಾಡ್ತಾನೆ ಇದ್ದಾರೆ ಇನ್ನೂ ಕೆಲವರು. ಹಾಗೆ ಮಾಡಿದವರ ಒಂದು ಇಬ್ಬರ ಪವಾಡಗಳನ್ನು ಈಗಾಗಲೇ ಒಂದು ಹೇಳಾಗಿದೆ, ಇವತ್ತು ಇನ್ನೊಬ್ಬರ ಪವಾಡವನ್ನು ಹೇಳ್ತಾ ಇದ್ದೀನಿ. ಅವ್ರಿಗೆ ನಾನೇ ಹೇಳಿದ್ದೆ ನೀವು ಇದನ್ನು ಮಾಡಿ ಅಂತ. ಅವ್ರ ಮನೆಯಲ್ಲಿ ಒಂದು ವಿಷಯವನ್ನು ಅವರ ಒಡ ಹುಟ್ಟಿದ ತಂಗಿಗೆ ಹೇಳಬೇಕಿತ್ತು. ಅವರು ನನ್ನ ಹತ್ರ ಹೇಳ್ಕೊಂಡಿದ್ರು, ಇಂಥ ಒಂದು ವಿಷಯ ಇದೆ, ಹೇಗೆ ನಾನು ನನ್ನ ತಂಗಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವಳು ಆ ವಿಷಯನ ಖಂಡಿತವಾಗಿ ಒಪ್ಕೊಳ್ಳೋದಿಲ್ಲ ನನ್ನ ತಂಗಿ ಅಂತ ಅಂದಿದ್ರು. ಆದರೂ ನಾನು ಹೇಳ್ತಾ ಇದ್ದೆ, ರಾಯರ ಮೇಲೆ ಭಾರ ಹಾಕು, ರಾಯರ ಮೇಲೆ ಭಾರ ಹಾಕು, ಖಂಡಿತ ಅವ್ರು ಒಪ್ಕೋತಾರೆ, ರಾಯರ ಮೇಲೆ ಭಾರ ಹಾಕು ಅಂತೇಳಿ. ಆದರೆ ಪಾಪ ಒಲ್ಲದ ಮನಸ್ಸಿಂದ ಯಾವಾಗಲೂ ನನ್ನ ಹತ್ರ ಹೇಳೋರು. ನಂಗೆ ಕೇಳೋಕೆ ಭಯ ಆಗುತ್ತೆ, ಏನೋ ಒಂದು ವಿಷಯ ಇದೆ ಅವ್ರ ಮನೆಯದು, ನನಗೆ ಹೇಳೋಕ್ಕೆ ಭಯ ಆಗುತ್ತೆ, ಏನು ಹೇಳ್ತಾಳಂತ ಗೊತ್ತಾಗ್ತಾ ಇಲ್ಲ, ನನ್ನ ತಂಗಿನೂ ಬೇಕು. ನಾನು ಕೇಳಿದೆ, ನೀನು ಈಗ ಅವರು ಬೇಜಾರು ಮಾಡ್ಕೋತಾರೆ ಅಂತೀಯಲ್ಲ, ಹಾಗಾದರೆ ಅವರೇ ನಿನಗೆ ಸರ್ವಸ್ವನಾ? ಅವ್ರು ನಿಮ್ಗೆ ಅಂದ್ರೆ ಈ ವಿಷಯಕ್ಕೆ ಅವ್ರು ಒಲ್ಲೆ ಅಂದಾಗ ನಿಮ್ಗೆ ಬೇಕೇ ಬೇಕಾ ಅಂತ ಕೇಳಿದೆ. ಇಲ್ಲ, ನನಗೆ ನನ್ನ ತಂಗಿನೂ ಬೇಕು, ನನ್ನ ಕುಟುಂಬ ಬೇಕು, ನನಗೆ ಒಳ್ಳೆ ಹೆಣ್ಮಗಳು, ನನಗೆ ಕುಟುಂಬ ಬೇಕು, ನನ್ನ ತಂಗಿ ಬೇಕು, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇದೊಂದು ವಿಷಯದಲ್ಲಿ ನನ್ನ ತಂಗಿ ನನ್ನಿಂದ ದೂರ ಆಗೋದು ನಂಗೆ ಆಗಲ್ಲ, ನಾನು ಏನು ಮಾಡಲಿ ಅಂತ ಕೇಳ್ತಾನೆ ಇದ್ರು. ನಾನು ಹೇಳ್ತಾ ಇದ್ದೆ, ರಾಯರ ಮೇಲೆ ಭಾರ ಹಾಕಿ ಏನಾಗುತ್ತಾ ನೋಡೋಣ, ಎಂಥದ್ದನ್ನೇ ಮಾಡ್ತಾರಂತೆ ರಾಯರು, ಇದು ಯಾವ ಲೆಕ್ಕ ನಿನ್ನ ತಂಗಿನ ಸರಿ ಮಾಡೋದವರಿಗೆ, ಮಾಡ್ತಾರೆ ಬಿಡು, ನೀನು ಯಾಕೆ ಇದು ಮಾಡ್ತೀಯ ಅಂತ. ಹಾಗೆ ಗಂಧಲೇಪನದ ವ್ರತ ಅದನ್ನು ಹೇಳಿದ್ದೇನೆ. ಹೇಳಿದ ತಕ್ಷಣ ನಾನೊಂದು ಮೆಸೇಜ್ ಹಾಕ್ತೇನೆ ಅವರಿಗೆ, ವಾಯ್ಸ್ ಮೆಸೇಜನ್ನು ಹಾಕ್ತೇನೆ, ಸಾಧ್ಯ ಆದರೆ ಈ ವ್ರತವನ್ನು ನೀನು ಮಾಡು ಅಂತ. ನಾನು ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಮತ್ತು ನೀವು ಹೇಳಿದ್ರಿ ಅಂಥ ಸಂದಿಗ್ಧ ಪರಿಸ್ಥಿತಿ ಇದ್ರೆ ಮಾತ್ರ ಮಾಡಿ ಅಂತ ಹೇಳಿದ್ರಿ, ಅದಕ್ಕೆ ನಾನು ಮಾಡಬೇಕೋ ಬೇಡೋ ಅಂತ ಇದ್ದೆ. ಈಗ ನಿಮ್ಮಿಂದಲೇ ಬಂತಲ್ವಾ, ನಾನು ಖಂಡಿತವಾಗಿ ಮಾಡ್ತೀನಿ ಅದನ್ನು ಅಂತ ಹೇಳಿದರು. ಶುರು ಮಾಡಿದರು. ಅವ್ರು ಹೇಳ್ಕೊಂಡಿದ್ದು, ನಾನು 3 ವಾರ ಅಷ್ಟೇ ಮಾಡ್ತೀನಿ, ನೀ ಯಾವಾಗ ಬೇಕಾದ್ರೆ ಅವ್ರಿಗೆ ಮನಸ್ಸು ಕೊಡು. ಒಟ್ಟಾರೆ ನನ್ನ ತಂಗಿ ಹತ್ರ ನಾನು ಹೋಗಿ ಹೇಳಿದಾಗ ಸಲೀಸಾಗಿ ಅವಳು ಒಪ್ಕೋಬೇಕು. ಒಪ್ಕೊಳ್ಳುವಂಥವ್ರಲ್ಲ, ಯಾಕಂದರೆ ಅವರ ತಾಯಿನೂ ಹೇಳಿದರು, ಎಲ್ಲರನ್ನೂ ಒಪ್ಪಿಸ್ಬೋದು, ಅವಳನ್ನು ಮಾತ್ರ ಒಪ್ಸೋಕ್ಕಾಗಲ್ಲ, ತುಂಬ ಕಷ್ಟ. ಅದು ನೀನು ಎಲ್ಲರೂ ಬೇಕು ಅಂತೀಯ, ಎಲ್ಲರೂ ಒಪ್ಪಿಗೆ ಬೇಕು ಅಂತೀಯ, ಹಾಗಾಗಿ ಹೇಗೆ ಹೇಳ್ತೀಯೋ ಏನೋ ನನಗೆ ಗೊತ್ತಿಲ್ಲ, ಆದರೆ ರಿಸ್ಕ್ ಆದರೆ ಅವಳೊಬ್ಬಳಿಂದನೇ ರಿಸ್ಕ್ ಆಗುತ್ತೆ, ಇನ್ನು ಯಾರಿಂದಲೂ ಆಗಲ್ಲ ಅಂತ ತಾಯಿ ಹೇಳ್ತಾನೆ ಇದ್ರಂತೆ. ಏನೇ ಆಗಲಿ ಅಂತ ವ್ರತಾಚರಣೆಯನ್ನು ಶುರು ಮಾಡ್ತಾರೆ. ಗಂಧವನ್ನು ಹಚ್ಚುವಂಥ ವ್ರತಾಚರಣೆಯನ್ನು ಶುರು ಮಾಡ್ತಾರೆ. 3 ವಾರ ಮಾಡ್ತೀನಿ ತಂದೆ, ನೀನು ಯಾವಾಗ ಬೇಕಾದರೆ, ನಾನು ಯಾವಾಗ ಅವಳ ಹತ್ರ ಅದನ್ನ ಹೇಳಬೇಕು ಅಂದ್ಕೋತೀನೋ ಆಗ ಒಪ್ಪಿಗೆ ಕೊಡಬೇಕು. ನನ್ನ ಹತ್ರ ಗಲಾಟೆ ಮಾಡುವಂಥದ್ದು, ಮನಸ್ತಾಪ ಮಾಡಿಕೊಳ್ಳುವಂಥದ್ದು, ಈ ವಿಷಯ ಬೇಡ ಅಂತ ಹೇಳುವಂಥದ್ದು ಏನೂ ಆಗಬಾರ್ದು. ನಾನು ಹೇಗೆ ಮನಸ್ಪೂರ್ವಕವಾಗಿ ಅದನ್ನು ತಗೊಂಡಿದ್ದೀನೋ ಹಾಗೆ ನನ್ನ ತಂಗಿನೂ ಅದನ್ನು ಮನಸ್ಪೂರ್ವಕವಾಗಿ ತಗೋಬೇಕು ಅಂತ ರಾಯರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ 2 ಗುರುವಾರ ಆಯಿತು. 2 ಗುರುವಾರ ಆಯಿತು. ನಿನ್ನೆಯ ದಿನ, ಮೊನ್ನೆಯ ದಿನ ಗುರುಪೂರ್ಣಿಮೆ. ಆಗ ಅನಿಸುತ್ತೆ ಅವರಿಗೊಂದು, ಅವ್ರ ಗಂಡ ಹತ್ರ ಹೇಳ್ತಾರೆ ಒಂದು ಮಾತನ್ನು, ಏನೇ ಆಗಲಿ ಇವತ್ತಿನ ದಿನ ನಾವು ಹೋಗಿ ಹೇಳ್ಬೋದಲ್ವಾ ಅಂತ. ಸರಿ, ಗುರುಪೂರ್ಣಿಮೆನೇ ಇದೆಯಲ್ಲ, ಒಳ್ಳೆ ದಿನ ಅಲ್ವಾ. ಆವಾಗ ಏನು ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರು ಹೊರಡ್ತಾರೆ. ಹೋಗುವಾಗ ಹೋಗಿ ಭಾಳ ಹೊತ್ತು ಕೂತ್ಕೋತಾರೆ, ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ, ಹೇಗೆ ಶುರು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕೂತಲ್ಲೇ ರಾಯರನ್ನು ನೆನ್ಕೋತಾರೆ, ನೋಡಪ್ಪ ನಿನ್ನ ವ್ರತವನ್ನು ಮಾಡಿ 2 ವಾರ ಆಗಿದೆ, ಈಗ ಇವತ್ತು ಗುರುಪೂರ್ಣಿಮೆ ಅಂತ ನಿನ್ನದೇ ವಾರ ಇದಂತ ಬಂದಿದ್ದೀನಿ ನಾನು, ಹಾಗಾಗಿ ನಂಗೆ ಧೈರ್ಯ ಕೊಡಪ್ಪ, ಧೈರ್ಯ ಕೊಡೋ ಜೊತೆಗೆ ಅಂತ ಆ ವಿಷಯದಲ್ಲಿ ಕಟು ಮನಸ್ಸಲಾದಂಥ ನನ್ನ ತಂಗಿಯನ್ನು ನೀನೇ ಸರಿ ಮಾಡಬೇಕು. ಅಷ್ಟರೊಳಗೆ ಸರಿ ಮಾಡಾಗಿದೆ ಬಿಡಿ ರಾಯರಿಗೆ ಗೊತ್ತು, ಇವತ್ತು ಕೇಳೋಕೆ ಬರ್ತಾರಂತ ಗೊತ್ತು, ಈ ಕ್ಷಣದಲ್ಲಿ ಸರಿ ಮಾಡೋಕ್ಕಾಗತ್ತಾ, ಅಷ್ಟರೊಳಗೆ 2 ವಾರ ಮುಗಿತಾ ಇದ್ದಂಗೆ ಸರಿ ಮಾಡಿದ್ದಾರೆ. ಹಾಗೆ ತಂಗಿಯನ್ನು ರೂಮಿಗೆ ಕರೀತಾರೆ. ರೂಮಿಗೆ ಕರೆದು ಹೇಳ್ತಾರೆ, ಇಲ್ಲ ಹೀಗಿದೆ, ನಾವೆಲ್ಲರೂ ಒಪ್ಕೊಂಡಿದ್ದೀವಿ, ನನಗೆ ನೀವೆಲ್ಲರೂ ಬೇಕು, ನನಗೆ ಇಡೀ ಕುಟುಂಬ ಬೇಕು, ನಾನು ನನಗೋಸ್ಕರ ಬೇರೆಯವ್ರನ್ನೆಲ್ಲ ಬಿಟ್ಕೊಳ್ಳೋ, ನನ್ನ ಕುಟುಂಬನ, ನನ್ನ ಒಡ ಹುಡ್ದವ್ರನ್ನ ಬಿಟ್ಕೊಳ್ಳೋಕೆ ನಾನು ರೆಡಿ ಇರುವುದಿಲ್ಲ, ನನಗೆ ನೀವೆಲ್ಲರೂ ಬೇಕು, ಹಾಗಾಗಿ ನೀನು ಇದಕ್ಕೂ ಒಪ್ಕೋಬೇಕು ಅಂತ ಸ್ವಲ್ಪ ಇರುಸು ಮುರುಸು ಮಾಡಿದ್ರು ಸಹಿತ ಆಮೇಲೆ ಅವ್ರು ಹೇಳ್ತಾರೆ, ಸರಿ ನಿನ್ನಿಷ್ಟ, ನಾವೇನು ಮಾಡೋಕ್ಕಾಗಲ್ಲ, ಆದರೆ ನಾನು ಹೇಳಿದ ರೀತಿ ನೀನು ಮಾಡಬೇಕು, ನೀನು ಹೇಗೆ ಎಲ್ಲ ಮಾಡುವ ಹಾಗಿಲ್ಲ, ನಾನು ಹೇಳಿದ ರೀತಿ ನೀನು ಮಾಡಬೇಕು ಅಂತ ಹೇಳ್ತಾರೆ. ಖುಷಿಯೋ ಖುಷಿ ಇವರಿಗೆ, ಯಾಕಂದರೆ ಇವ್ರು ನನ್ನ ಹತ್ರ ಹೇಳಿದ ರೀತಿ ನೋಡಿದ್ರೂ ಸಹಿತ
ಅವರ ಒಡ ಹುಟ್ಟಿದವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಕ್ಕಿಲ್ಲ ಅಂತ ನಾನೇ ಮಾಡಿದ್ದೆ. ಆದ್ರೂ ನಾನು ಧೈರ್ಯ ಹೇಳ್ತಾ ಇದ್ದೆ, ಏನೋ ಮಾಡ್ತಾರೆ ಬಿಡೆ ರಾಯರು, ಏನೋ ಮಾಡ್ತಾರೆ, ನೀನ್ ಯಾಕೆ ಹೆದರ್ಕೋತೀಯ ಅಂತಾನೆ ಇದೇನೆ. ಕೊನೆಗೂ ಅವರು ಕೆಲವೊಂದು ಷರತ್ತುಗಳನ್ನು ಹಾಕ್ತಾರೆ ಅಕ್ಕನಿಗೆ, ಈ ರೀತಿ ಮಾಡಬೇಕು ನೀನು, ಈ ರೀತಿ ಮಾಡಬೇಕು ಅಂತ. ಅದಕ್ಕೆ ಒಪ್ಕೋತಾರೆ, ಅಕ್ಕನೂ ಸಹಿತ ಒಪ್ಕೋತಾರೆ. ತಂಗಿ ಅಂತೂ ಒಪ್ಪಿದಾಳೆ ಅನ್ನೋ ಖುಷಿಯಲ್ಲಿ ಬಂದು ನನಗೆ ಕಾಲನ್ನು ಮಾಡಿಬಿಟ್ಟು ಹೇಳಿದ್ದಾರೆ. ನಾನು ಇಷ್ಟು ಬೇಗ ಹೇಳಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ಯಾಕಂದರೆ ಇನ್ನೂ 1 ವರ್ಷದ ಗಡುವಿತ್ತು ನನಗೆ ಹೇಳಲಿಕ್ಕೆ. ಆದರೆ ನೀವು ಹೇಳಿದಂಥ ಗಂಧಲೇಪನ ಮಾಡುವಂಥ ರಾಯರ ವ್ರತವನ್ನು ನೀವು ಹೇಳಿದ್ರಿ, ನಾನು ಮಾಡಿದೆ. ಮಾಡಿದಾಗ ಅದು ಇಷ್ಟು ಬೇಗ ಬರುತ್ತೆ ಅಥವಾ ಇಷ್ಟು ಬೇಗ ನನ್ನ ತಂಗಿ ಒಪ್ಕೋತಾಳೆ ಅನ್ನುವ ಯಾವುದೇ ಒಂದು ಇದಿಲ್ಲಾಗಿತ್ತು. ನನಗೂ, ನನ್ನ ಗಂಡನಿಗೆ ಮತ್ತು ನನ್ನ ತಾಯಿಗೆ, ನಮ್ಮ ಅತ್ತೆಗೆ, ಎಲ್ರಿಗೂ ಇವರೊಬ್ಬರು ಒಪ್ಪುವುದಿಲ್ಲ ಅನ್ನೋದೊಂದು ಎಲ್ಲರಿಗೂ ಗೊತ್ತು. ಆದರೆ ಸಲೀಸಾಗಿ ರಾಯರು ಒಪ್ಪಿಸಿದ್ದಾರೆ. ಕೆಲವೊಂದು ಕಂಡೀಷನನ್ನು ಹಾಕಿದಾಳೆ, ಅದು ಓಕೆ, ನನಗೇನು ತೊಂದರೆ ಇಲ್ಲ, ಅವ್ರು ಹೇಳೋದು ಹಾಗೆ ಮಾಡಿದ್ರೆ ಬೆಟರ್, ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಯಾಕೆ ರಾತ್ರಿನೇ ತುಂಬ ಕಾಲ್ ಮಾಡಿದ್ದಾರೆ, ನಾನೇ ರಿಸೀವ್ ಮಾಡಿಲ್ಲ. ರಾತ್ರಿ ಸಾಧಾರಣ ನಾನು 9:30 10 ಗಂಟೆಗೆ ಅಂತೂ ಕಾಲ್ ರಿಸೀವ್ ಮಾಡ್ತೀನಿ. ತುಂಬ ಕಾಲ್ ಮಾಡಿದಾರಲ್ಲ, ಏನಪ್ಪ ಏನಾಯಿತು ಅಂತ ಸ್ವಲ್ಪ ಅಲ್ಲಿ ಒಂದು ಚೂರು ಪರಿಸ್ಥಿತಿ ಗೊತ್ತು ನನಗೆ. ಹಾಗಾಗಿ ಏನಾಯಿತು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಾಲ್ ಮಾಡಿದಾಗ ಸಂತೋಷದ ಸುದ್ದಿ ಹೇಳೋಕ್ಕೋಸ್ಕರ ಮಾಡಿದ್ದೀನಿ ಅಂದರು. ಏನು ಅಂತ ಕೇಳಿದೆ. ನನ್ನ ತಂಗಿ ಒಪ್ಕೋಬಿಟ್ಲು. 2 ವಾರ ನಾನು ಲೇಪನ ಮಾಡಿ 2 ವಾರ ಆಗಿರೋದು, ಇನ್ನೂ 1 ವಾರ ಬಾಕಿ ಇದೆ. ನಾಡಿದ್ದು ಬರುವಂತಹ ಗುರುವಾರಕ್ಕೆ ಮುಕ್ತಾಯ ಆಗುತ್ತೆ. ಗುರುಪೂರ್ಣಿಮೆ ಇವತ್ತು ಗುರುಗಳ ಮೇಲೆ ಭಾರ ಹಾಕಿ ಹೋಗ್ಬಿಡೋಣ ಅಂತ ಗಂಡ ಹೆಂಡತಿ ಇಬ್ಬರು ಹೋಗಿದ್ದೀವಿ ಅವ್ರ ಮನೆಗೆ. ಹೋಗಿ ಕೆಲವೊಂದು ಕಂಡೀಷನನ್ನು ಹಾಕ್ಸಿದಾಳೆ. ಜೊತೆಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರುಸು ಮುರುಸು ಮಾಡಿದಾಳೆ. ಅದೇನು ನನಗೇನು ಅಷ್ಟು ದೊಡ್ಡದೇನು ಆಗಿಲ್ಲ. ಆದರೆ ಕೊನೆಗೆ ತಾನೆಲ್ಲ ಒಪ್ಪಿಗೆಯನ್ನು ಕೊಟ್ಟು ನಾನು ಹೇಳಿದಾಗ ಇದಿಷ್ಟು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದು ಸಾಮಾನ್ಯ ಅಲ್ಲ, ಯಾಕಂದರೆ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ ಎಷ್ಟು ಸ್ಟ್ರಾಂಗು ಈ ವಿಷಯ, ಯಾವುದೇ ಕಾರಣಕ್ಕೂ ಅವ್ರು ಇದು ಮಾಡೋದಿಲ್ಲ ಅಂತಲೂ ನಾನು ಹೇಳಿದ್ದೆ. ಆದರೆ ಸಲೀಸಾಗಿ ನನ್ನ ರಾಯರು ಒಪ್ಕೊಳ್ಳೋ ಹಾಗೆ ಮಾಡಿದರು. ಹಾಗಾಗಿ ನಾನು ನಿಮ್ಗೆ ಇದನ್ನು ಹೇಳಿದ್ದೀನಿ. ಜೊತೆಗೆ ಇದರಿಂದ ರಾಯರ ಅನುಗ್ರಹ ಇರುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ಹೇಳಿ ಎಲ್ರಿಗೂ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ವ್ರತದ ಮಹಿಮೆ ತುಂಬ ಫಲ ಕೊಟ್ಟಿದೆ. ಹಿಂದೆನೂ ಒಮ್ಮೆ ಹೇಳಿದ್ದೆ, ನಾನು ಒಬ್ಬರು ಇದರಲ್ಲಿ ಹೇಳಿದ್ದೆ. ಇದು 2ನೇದು ನಾನು ಹೇಳ್ತಾ ಇರೋದು. ನನ್ನ ಜೀವನದಲ್ಲಿ ಆಗಿರೋದ್ರಿಂದ 3ನೇ ಪವಾಡ ನಾನು ಹೇಳ್ತಾ ಇರೋದು. ಹಾಗಾಗಿ ಗಂಧಲೇಪನವನ್ನು ಮಾಡಿ ರಾಯರಿಗೆ ತುಂಬ ಇಷ್ಟ ಮಾಡಿ ರಾಯರಿಗೆ ಖಂಡಿತವಾಗಿಯೂ ಅನುಗ್ರಹವನ್ನು ಕೊಡ್ತಾರೆ. ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ನನ್ನ ಸಬ್ಸ್ಕ್ರೈಬರು ಜೊತೆಗೆ ನಮ್ಮ ಗ್ರೂಪಲ್ಲಿದ್ದಾರೆ, ಅವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ, ಅಡಿಗೆ ಚಾನಲ್ ಓಪನ್ ಮಾಡಿದ್ದಾರೆ, ಅಂಕುರ್ ಟಿವಿ ಅಂತ. ಇತ್ಲಾಗ ಮೊನ್ನೆ ಅಷ್ಟೇ ಪಾಪ ಇದಾಗಿರುವಂಥದ್ದು. ಹಾಗಾಗಿ ದಯವಿಟ್ಟು ನನ್ನ ಈ ವಿಡಿಯೋ ನೋಡೋರೆಲ್ಲರೂ ಅವರಿಗೆ ಸಬ್ಸ್ಕ್ರೈಬರ್ ಮಾಡಿ, ಅವರಿಗೊಂದು ಲೈಕ್ ಕೊಡಿ, ಪ್ರೋತ್ಸಾಹಿಸಿ ಅವರನ್ನು. ನಾವು ಹೇಗೆ ಬೆಳಿತೇವೋ ಮತ್ತೊಬ್ರು ಹಾಗೆ ಬೆಳಿಬೇಕಲ್ವ. ನಾವು ರಾಯರ ಭಕ್ತರಂದ ಮೇಲೆ ಒಬ್ರ ಕಾಲು ಒಬ್ರು ಎಳೆಯಂಗಿಲ್ಲ. ನಮ್ಮಿಂದ ಏನಾಗುತ್ತೆ ನಾವು ಅಷ್ಟು ಮಾಡುವಂಥ ಕೆಲಸನ ಮಾಡಬೇಕು. ಹಾಗಾಗಿ ತಾವೆಲ್ಲರೂ ಅಂಕುರ್ ಟಿವಿ ಅಂತ ಅವರನ್ನು ಪ್ರೋತ್ಸಾಹಿಸಿ, ಚಂದಾದಾರರಾಗಿ ಲೈಕ್ ಕೊಟ್ಟು ಅವರನ್ನು ಮುಂದಿನ ಎಲ್ಲ ಅಡಿಗೆ ಕಾರ್ಯಕ್ರಮದಲ್ಲೂ ಅವರು ಯಶಸ್ವಿ ಆಗಲಿ ಅಂತ ತಾವೆಲ್ಲರೂ ಹಾರೈಸಿ. ಹಾಗೆ ರಾಯರ ಅನುಗ್ರಹನೂ ಇದೆ ಅವರಿಗೆ, ರಾಯರ ಭಕ್ತರು ಕೂಡ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.